ನಮಸ್ಕಾರ ಎಲ್ಲರಿಗೂ ನನ್ನ ಡೇ 84 ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಹುಬ್ಳಿಗೆ ಹೋಗಿ ಬಂದಾದಮೇಲೆ ನಾನು 2 ಡೇಸ್ ನೆಗಡಿ ಆಗಿಬಿಟ್ಟಿತ್ತು ಅಂತೇಳಿ ನಾನು ವ್ಲಾಗ್ ಮಾಡಲಿಲ್ಲ. ಆರಾಮೇನೇ ಇದ್ದೆ, ಸ್ವಲ್ಪ ನೆಗಡಿ ಆಗಿತ್ತು ಅಂತೇಳಿ ನಾನು ಫುಲ್ ರೆಸ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ನಾವು ನೆಕ್ಸ್ಟ್ ಇದು ಶನಿವಾರದ ವ್ಲಾಗ್ ಆಗಿರ್ತೈತಿ. ಇವತ್ತು ನಾವು ಆಂಜನೇಯ ಟೆಂಪಲ್ಗೆ ಬಂದ್ವಿ, ಬಳಗಾನೂರಿಗೆ. ದೇವ್ರ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಅಮ್ಮನ ಮನೆಗೆ ಬಂದ್ವಿ. ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲಿ ಇದೇ ಥರ ನಾವು ಕಾಲೇಜ್ ಮುಗಿಸ್ಕೊಂಡು ಬಂದು ಇಲ್ಲ ಸ್ಕೂಲ್ ಮುಗಿಸ್ಕೊಂಡು ಬಂದು ಅಮ್ಮನ ಹುಡುಕ್ತಾ ಇದ್ವಿ. ಇವತ್ತು ನೋಡ್ರಿ ಅಮ್ಮನಿಗೆ ಬರೋದು ಗೊತ್ತಿತ್ತು, ಬಟ್ ನಾನು ಊರನ್ನ ಬಿಟ್ಟಿದ್ದೀವಿ ಅಂತ ಹೇಳಿದ್ದಿಲ್ಲ. ಹಾಗಾಗಿ ಅಮ್ಮ ಪೂಜೆ ಮಾಡತ್ತಿದ್ರು. ಪೂಜೆ ಮುಗಿಸ್ಕೊಂಡು ನಮಗೂ ಇವತ್ತು ಫೇವ್ರೇಟ್ ಪಡ್ಡು ಮಾಡಿದ್ರಮ್ಮ. ನೋಡ್ರಿ ಇಲ್ಲಿ ಚಟ್ನಿ, ನಮ್ಮ ಯಜಮಾನ್ರಿಗೆ ಪ್ಲೇನ್ ಚಟ್ನಿ ಇಷ್ಟ, ಅಂದರೆ ಅದಕ್ಕೆ ಒಗ್ಗರಣೆಲಿ ಉದ್ದಿನಬೇಳೆ ಇರಬಾರ್ದು. ಆದರೆ ನಾನು ಉದ್ದಿನಬೇಳೆ ಹಾಕಿದ್ರೆ ಇಷ್ಟ ಅಂತ ಫಸ್ಟ್ ಕರೆದು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಯಾವಾಗಲೂ ಹಿಂಗೆ ಅಮ್ಮ ಎಲ್ಲರನ್ನೂ ಒಂದೇ ಸಮ ನೋಡ್ತಾರೆ. ಈಕಿ ನನ್ನ ಮಗಳು, ಅವ ನನ್ನ ಅಳಿಯ ಅಂತ ಆ ಥರ ಅಲ್ಲ. ನನ್ನ ತಂಗಿನ, ನಮ್ಮ ಯಜಮಾನ್ರನ್ನ ಒಂದೇ ರೀತಿ ಯಾರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ರಿ ಮಧ್ಯಾಹ್ನ ಊಟಕ್ಕೂ ಕೂಡ ಎಲ್ಲ ಬೇರೆ ಮಾಡಿಟ್ಬಿಟ್ಟಿದ್ರು. ಚಪಾತಿ, ಕಾಳಿನ ಪಲ್ಯ, ಅವಾಗ ಅನ್ನ ಒಗ್ಗರಣೆ, ಹಾಲು. ನಾವು ನಾಷ್ಟ ಮಾಡ್ಕೊಂಡ್ವಿ. ಅಮ್ಮ ಬಾಕ್ಸಿಗೆ ಕಟ್ಟಿದ್ರು. ಬಾಕ್ಸ್ ತೊಗೊಂಡು ಡೈರೆಕ್ಟಾಗಿ ಶಾಪಿಗೆ ಬಂದ್ವಿ. ಇದು ನನಗೆ ಭಾಳ ಇಷ್ಟ ಆಗಿತ್ತು ರೀ, ಬ್ರೌನ್ ಕಲರ್ ಡ್ರೆಸ್. ಬಟ್ ಏನು ಮಾಡಲಿ, 2 ಡೇಸ್ ಶಾಪಿಗೆ ಬಂದಿಲ್ಲ ಅಂತೇಳಿ ನನ್ನ ಸೈಜ್ ಡ್ರೆಸ್ಸೇ ಸಿಗಲಿಲ್ಲ ಅದು. ಸೊ ನೋಡಿರಿ ನಮ್ಮ ಶಾಪ್ ಒಳಗೂ ನನ್ನ ಸೈಜ್ ಡ್ರೆಸ್ ಸಿಗೋದು ಭಾಳ ಕಷ್ಟ ಆಗಿಬಿಡ್ತೈತಿ ಒಂದೊಂದು ಸಾರಿ. ಇದು ನೋಡಿರಿ ಸಿಲ್ವಾರ್ ಕಸ್ಟಮರ್ ಇವರು ಇಷ್ಟೊಂದು ಡ್ರೆಸ್ನ ಪರ್ಚೇಸ್ ಮಾಡ್ಯಾರ. ಆ್ಯಂಡ್ ಇವರೊಬ್ಬರೇ ಅಲ್ಲ, ನಮಗೆ ಬರೋರು ಕಸ್ಟಮರ್ಸ್ ಎಲ್ಲ ಇಷ್ಟೊಂದು ಬಲ್ಕಲ್ಲೇ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಸುಮಾರು ಜನ ಕ್ವೆಶನ್ ಏನಂತಂದ್ರೆ, ಇವತ್ತು ಹಾಕಿರ್ತೀರಿ ಸ್ಟಾಕು, ನಾಳೆ ನಾಡೋದ್ರೊಳಗೆ ಖಾಲಿ ಆಗಿಬಿಡ್ತೈತೆ, ಅದು ಹೆಂಗೆ ಅಂತೇಳಿ. ನೋಡಿರಿ ಒಬ್ಬೊಬ್ರು ಕಸ್ಟಮರ್ ಇಷ್ಟೊಂದು ಒಯ್ತಾ ಇದ್ರೆ ಆಬ್ವಿಯಸ್ಲಿ ನಿಮಗೆ ಸ್ವಲ್ಪ ಸ್ಟಾಕ್ ಸಿಗೋದು ಕಷ್ಟ ಆಗ್ತೈತಿ. ಯಾಕಂದರೆ ನಾವು ರೀಸನೇಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆನ ಕೊಡ್ತಾ ಇರೋದ್ರಿಂದ ಆದಷ್ಟು ಬೇಗನೆ ಸ್ಟಾಕ್ ಔಟ್ ಆಗ್ತೈತಿ. ಸೊ ಇನ್ನು ಸ್ಟಾಕ್ ಹಾಕಿದ ತಕ್ಷಣ ನೀವು ಬಂದರೆ ಬೇಗನೆ ಸ್ಟಾಕ್ ಸಿಗ್ತೈತಿ. ಆ್ಯಂಡ್ ನಾವು ನ್ಯೂ ಶಾಪ್ ಓಪನ್ ಮಾಡತ್ತೀವಲ್ಲ ಬೇರೆ ಕಡೆ, ಅಲ್ಲಿ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಸ್ಟಾಕ್ ಸಿಗೋ ಹಾಗೆ ಮಾಡ್ತೇವೆ. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಮತ್ತು ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.